ರಾಜ್ಯದ ಕರಾವಳಿ ಭಾಗದಲ್ಲಿ ಮತ್ತೆ ಮಳೆಯ ಮುನ್ನೆಚ್ಚರಿಕೆಯನ್ನು ಕೊಡಲಾಗಿದೆ. ಹವಾಮಾನ ಇಲಾಖೆಯಿಂದ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಪ್ರಕ್ಷುಬ್ಧಗೊಂಡ ಮಂಗಳೂರಿನ ಸಮುದ್ರ ತೀರಗಳು ಮತ್ತೆ ಮಳೆ ಬರುತ್ತೆ ಅಂತ ಮಂಗಳೂರಿನ ಜನತೆಗೆ ಈಗಾಗಲೇ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡುವ ಮೂಲಕ ಹವಾಮಾನ ಇಲಾಖೆಯಿಂದ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಯಾರು ಕೂಡ ಸಮುದ್ರ ತೀರದತ್ತ ಬರಬಾರ್ದು, ಮೀನುಗಾರಿಕೆ ಮಾಡೋದಕ್ಕೆ ಹೋಗಬಾರ್ದು, ಮತ್ತೆ ಸಮುದ್ರ ತೀರದಲ್ಲಿ ಇರುವಂತಹ ನಿವಾಸಿಗಳೇನಿದ್ದಾರೆ ಅವ್ರಿಗೂ ಕೂಡ ಎಚ್ಚರಿಕೆಯನ್ನು ಕೊಡಲಾಗಿದೆ. 35ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವಂತ ಸಾಧ್ಯತೆ ಇದೆ. ಉಳ್ಳಾಲ, ಸೋಮೇಶ್ವರ, ಪಣಂಬೂರು, ತಣ್ಣೀರುಬಾವಿ ಈ ಪ್ರದೇಶಗಳಲ್ಲಿ ಹೆಚ್ಚಾಗಿ ಗಾಳಿ ಬೀಸುವಂತ ಸಂಭವ ಇದೆ. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ಮೀನಕಲ್ಯ ತೀರದಲ್ಲಿ ದಡಕ್ಕಪ್ಪಳಿಸ್ತಾ ಇದ್ದಾವೆ ಅಲೆಗಳು. ಹೀಗಾಗಿ ಈ ಕಡೆ ಏನಂತ ಅಂದರೆ ಮಳೆ ಬಂತು ಹೆಚ್ಚಾಗಿ ಅಥವಾ ಬಿರುಗಾಳಿ ಬಂತು, ಗಾಳಿ ಬಂತು ಅಂದರೆ ಕಡಲ್ ಕೊರೆತದ ಸಮಸ್ಯೆ ಹೆಚ್ಚಾಗಿರುತ್ತೆ. ಈ ರೀತಿ ಮಂಗಳೂರು ಕಡೆ ಇರ್ಬೋದು, ಉಡುಪಿ ಕಡೆ ಇರ್ಬೋದು, ತೀರದಲ್ಲಿ ಇರುವಂತಹ ಜನರಿಗೆ, ಈ ಕಡಲ ಜನರಿಗೆ. ಹಾಗಾಗಿ ಈಗಾಗಲೇ ಪ್ರವಾಸಿಗರಿಗೆ ಇರ್ಬೋದು, ಅದೇ ರೀತಿಯಾಗಿ ಮೀನುಗಾರಿಕೆ ಮಾಡುವಂಥವರಿಗೆ ಹವಾಮಾನ ಇಲಾಖೆಯಿಂದ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಈಗಾಗಲೇ ಮಂಗಳೂರಾದ್ಯಂತ ಈ ರೀತಿ ಮಳೆ ಆಗೋದಕ್ಕೆ ಮುನ್ಸೂಚನೆ ಕೊಟ್ಟಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ವಾಕ್ ಥ್ರೂ ನಡೆಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಮಂಗಳೂರು ಸೇರಿದಂತೆ ಕರಾವಳಿ ಭಾಗದಲ್ಲಿ ಇವತ್ತು ರೆಡ್ ಅಲರ್ಟ್, ಧಾರಾಕಾರ ಮಳೆಯಾಗುವಂತ ಸಾಧ್ಯತೆ ಇದೆ. ಸಾಕಷ್ಟು ಅಪಾಯಗಳು ಸಂಭವಿಸುವಂತ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸಖತ್ ಅಲರ್ಟ್ ಆಗಿದೆ. ಈಗ ಸದ್ಯ ಸಮುದ್ರವು ಕೂಡ ಪ್ರಕ್ಷುಬ್ಧವಾಗಿರೋದನ್ನ ತಾವು ಗಮನಿಸ್ತಾ ಹೋಗ್ಬೋದು. ನಾನು ಸದ್ಯ ಸುರತ್ಕಲ್ನ ಮೀನಕಲ್ಯ ಅನ್ನುವಂಥ ಒಂದು ಪ್ರದೇಶದಲ್ಲಿ ಇದ್ದೇನೆ. ಈ ಜೋರಾದ ಒಂದು ಮಳೆ ಬಂದಂತ ಸಂದರ್ಭ, ರೆಡ್ ಅಲರ್ಟ್ ಇರುವಂತ ಸಂದರ್ಭ, ಸಮುದ್ರ ತೀರ ಪ್ರಕ್ಷುಬ್ಧಗೊಂಡಂತ ಸಂದರ್ಭ ಈ ಮೀನಕಲ್ಯ ಪ್ರದೇಶ, ಉಳ್ಳಾಳದ ಸೋಮೇಶ್ವರ, ಉಚ್ಚಿಲ, ಬೆಟ್ಟಂಪಾಡಿ, ಸಸಿಹಿತ್ಲು ಈ ಭಾಗಗಳಲ್ಲಿ ಇರುವಂತ ಸಮುದ್ರ ಪ್ರಕ್ಷುಬ್ಧವಾಗಿರುತ್ತೆ. ಒಂದು ಅಪಾಯದ ಮುನ್ಸೂಚನೆಯನ್ನ ನೀಡ್ತಾ ಹೋಗುತ್ತೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು ಎಷ್ಟರ ಮಟ್ಟಿಗೆ ಒಂದು ರೆಡ್ ಅಲರ್ಟ್ ನ ಪ್ರಭಾವ ಇದೆ ಅನ್ನುವಂಥದ್ದನ್ನ. ಸಮುದ್ರ ತೀರ ಪ್ರಕ್ಷುಬ್ಧವಾಗಿದೆ. ಆ ಕಡಲ ಕೊರೆತದ ಒಂದು ಭೀತಿ ಅನ್ನುವಂಥದ್ದು ಆರಂಭವಾಗಿದೆ. ಈಗಾಗಲೇ ಜಿಲ್ಲಾಡಳಿತ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಿರುವಂತಹ ನಿಟ್ಟಿನಲ್ಲಿ ಅಲರ್ಟ್ ಆಗಿದೆ. ನೆರೆ ಪೀಡಿತ ಪ್ರದೇಶಗಳು ಏನಿದೆಯೋ ಇಲ್ಲಿ ವಿಶೇಷವಾದ ನಿಗಾವನ್ನ ವಹಿಸಲಾಗಿದೆ. NDRF ತಂಡಗಳು ಈಗಾಗಲೇ ಸಜ್ಜಾಗಿರುವಂತದ್ದು. ಯಾಕಂದ್ರೆ ನಿನ್ನೆ ಮತ್ತು ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ನೀಡಿತ್ತು. ಮಂಗಳೂರು, ಉಡುಪಿ, ಉತ್ತರ ಕನ್ನಡ ಭಾಗದಲ್ಲೂ ಕೂಡ ಸಾಕಷ್ಟು ಮಳೆ ಆಗುತ್ತೆ. ಪ್ರಮುಖವಾಗಿ ಸಮುದ್ರ ತೀರದಲ್ಲಿ ಇರುವಂತಹ ಜನರು ವಿಶೇಷವಾದ ನಿಗಾವನ್ನ ವಹಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಮೀನುಗಾರರು, ಅದು ನಾಡದೋಣಿಯ ಮೀನುಗಾರರಾಗಿರ್ಲಿ, ಯಾರೇ ಆಗಿರ್ಲಿ, ಸಮುದ್ರಕ್ಕೆ ಇಳಿಬಾರ್ದು. ಆ ಪ್ರವಾಸಿಗರಿಗೂ ಕೂಡ ಸಮುದ್ರಕ್ಕೆ ಇಳಿಯದಿರುವಂತಹ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ನೀಡಲಾಗಿದೆ. ಮಂಗಳೂರಿನ ಪ್ರಸಿದ್ಧ ಸಮುದ್ರ ತೀರಗಳು, ಪಣಂಬೂರು ಬೀಚ್, ತಣ್ಣೀರುಬಾವಿ, ಉಳ್ಳಾಳ ಪ್ರದೇಶದ ಬೀಚ್ಗಳಲ್ಲೂ ಕೂಡ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಯಾವುದೇ ರೀತಿ ಪ್ರವಾಸಿಗರು ಅಲ್ಲಿ ಸಮುದ್ರಕ್ಕೆ ಇಳಿಯದಂತೆ ಅವರನ್ನ ತಡೆಯಲಾಗ್ತಾ ಇದೆ. ಹಗ್ಗವನ್ನೆಲ್ಲ ಕಟ್ಟಿದ್ದಾರೆ. ಯಾರು ಅಲ್ಲಿಗೆ ಹೋಗಬಾರ್ದು, ಯಾರು ಆ ಸಮುದ್ರಕ್ಕೆ ಇಳಿಬಾರ್ದು ಅನ್ನುವಂಥ ರೀತಿಯಲ್ಲಿ. ಯಾಕಂದ್ರೆ ಇವತ್ತು ವೀಕೆಂಡ್ ಇರುವಂತಹ ಕಾರಣದಿಂದ ಸಮುದ್ರ ತೀರಕ್ಕೆ ಬರುವಂತಹ ಪ್ರವಾಸಿಗರ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ. ಅಪಾಯದ ಮುನ್ನೆಚ್ಚರಿಕೆ, ಅಪಾಯದ ಸೂಚನೆ ಯಾವುದು ಕೂಡ ಅವರಿಗೆ ಕ್ಲಾರಿಟಿ ಅನ್ನೋದು ಇರೋದಿಲ್ಲ. ಯಾಕಂದ್ರೆ ಸಮುದ್ರ ಏನು ನಾರ್ಮಲ್ ಡೇ ಅಲ್ಲಿ ಜನವಸತಿ ಪ್ರದೇಶ ಇರುತ್ತೋ ಅಂತ ಭಾಗ ಇವತ್ತು ಸಮುದ್ರದಿಂದ ಆವೃತವಾಗಿದೆ. ಜನವಸತಿ ಪ್ರದೇಶವನ್ನೇ ಆಕ್ರಮಿಸ್ತಾ ಇದೆ. ಹಾಗಾಗಿ ಪ್ರವಾಸಿಗರಿಗೆ ಇದರ ಐಡಿಯಾ ಇರೋದಿಲ್ಲ. ಎಲ್ಲೋ ಒಂದ್ ಕಡೆ ಜಾಲಿ ಮಾಡೋದಕ್ಕಂತ ಸಮುದ್ರಕ್ಕೆ ಇಳಿತಾರೆ, ಅದರಲ್ಲಿ ಅಪಾಯದ ಸೂಚನೆ ಅನ್ನುವಂಥದ್ದು ಅವ್ರಿಗೆ ಇರೋದಿಲ್ಲ. ಹಾಗಾಗಿ ಎಲ್ಲ ಪ್ರಸಿದ್ಧ ಬೀಚ್ಗಳಲ್ಲೂ ಕೂಡ ಹೋಮ್ ಗಾರ್ಡ್ ಗಳನ್ನ ಈಗಾಗಲೇ ಜಿಲ್ಲಾಡಳಿತ ನೇಮಿಸಿರುವಂತದ್ದು. ಒಟ್ಟಾರೆಯಾಗಿ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ವಹಿಸಿಕೊಳ್ಳಲಾಗಿದೆ. ತಗ್ಗು ಪ್ರದೇಶ, ಬೆಟ್ಟ ಗುಡ್ಡ ಕುಸಿಯುವಂತ ಪ್ರದೇಶದಲ್ಲೂ ಕೂಡ ಜಿಲ್ಲಾಡಳಿತ ಅಲರ್ಟ್ ಆಗಿರುವಂತದ್ದು. ಯಾವುದೇ ರೀತಿ ಅಪಾಯಗಳು ಆಗದಿರುವಂತ ನಿಟ್ಟಿನಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನ ವಹಿಸಿದೆ. ಕ್ಯಾಮರಾ ಪರ್ಸನ್ ವೀರೇಶ್ ಕಡ್ಲಿಕೊಪ್ಪ ಜೊತೆ ಆದಿತ್ಯ TV5 ಮಂಗಳೂರು.